ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಸೊ ಇವತ್ತಿನ ನ್ಯೂಸ್ ಹೈಲೈಟ್ಗಳನ್ನು ನೋಡೋಣ ಬನ್ನಿ. ಬಾಂಗ್ಲಾದೇಶ ಮತ್ತೆ ಹೊತ್ತಿ ಉರಿದಿದೆ. ನಿಮ್ಗೆಲ್ರಿಗೂ ಗೊತ್ತಿರೋ ಹಂಗೆ 2024ರಲ್ಲಿ ಶೇಖ್ ಹಸೀನಾ ಗೌರ್ಮೆಂಟ್ ಏನಿತ್ತು ಇದರ ವಿರುದ್ಧ ಏನೋ ಪ್ರತಿಭಟನೆ ನಡೆದಿತ್ತು. ಆವಾಗ ಬಾಂಗ್ಲಾದೇಶದಲ್ಲಿ ಏನು ಆಕ್ರೋಶ ಗಲಭೆಗಳು ನಡೆದಿತ್ತು. ಮತ್ತೆ ಬಾಂಗ್ಲಾದಲ್ಲಿ ಅದೇ ರೀತಿಯ ಗಲಭೆಗಳು ನಡೀತಿದ್ದಾವೆ. ಕಾರಣ ಏನು ಅಂತ ನೋಡೋಣ. ಬೇಸಿಕಲಿ ಶರೀಫ್ ಒಸ್ಮಾನ್ ಹದಿ ಅಂತ ಒಬ್ಬ ಇನ್ಕಿಲಾಬ್ ಮಂಚ್ ಅಂತ ಪಾರ್ಟಿ ಇದೆ. ಇದರ ನಾಯಕ ಸಾವನ್ನಪ್ಪಿದ್ದಾನೆ. ಇವನಿಗೆ ಬೇಸಿಕಲಿ ಲಾಸ್ಟ್ ವೀಕಲ್ಲಿ ಯಾರೋ ಅಪರಿಚಿತ ವ್ಯಕ್ತಿ ಗುಂಡೊಡೆದಿದ್ರು. ಇವನನ್ನ ಬಚಾವ್ ಮಾಡಕ್ಕೆ ಇವನ್ ಸಿಂಗಾಪುರ ಕೂಡ ಕರ್ಕೊಂಡೋಗಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಅವನು ಬದುಕುಳಿದಿಲ್ಲ, ಅವನು ಸತ್ತೋಗಿದ್ದಾನೆ. ಆದ್ದರಿಂದ ಇವನ ಏನು ಬೆಂಬಲಿಗರಿದ್ದಾರೆ, ಈ ಪಾರ್ಟಿಯ ಬೆಂಬಲಿಗರು ಏನಿದ್ದಾರೆ, ಇವರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಆಮೇಲೆ ಗಲಭೆಗಳನ್ನ ನಡೆಸ್ತಾ ಇದ್ದಾರೆ. ಇದೇ ಶರೀಫ್ ಉಸ್ಮಾನ್ ಹಾದಿನೇ ರೀಸೆಂಟ್ ಆಗಿ ಏನು ನಮ್ಮ 7 ಸಿಸ್ಟರ್ಸ್ ಸಪ್ತ ಸಹೋದರಿಯರ ನಾಡು ಅಂತ ಹೇಳ್ತೀವಿ, ಸಿಕ್ಕಿಂ, ಮಣಿಪುರ್, ನಾಗಾಲ್ಯಾಂಡ್, ಇದನ್ನ ನಾವು ಸಪರೇಷನ್, ಅದಕ್ಕೆ ಸ್ವಾತಂತ್ರ್ಯ ಕೊಡ್ಸೋಂಗ್ ಮಾಡಿ ನಾವು ಅದನ್ನ ಬಾಂಗ್ಲಾದೇಶ ಅಂತ ಮಾಡ್ಬಿಡ್ತೀವಿ ಅಂತಂದು ವಿವಾದಾತ್ಮಕ ಹೇಳಿಕೆಯನ್ನು ಕೂಡ ಇವನೇ ನೀಡಿದ್ದ. ಸೊ ಬೇಸಿಕಲಿ ಇದ್ರ ಜೊತೆಗೆ ದೀಪು ಚಂದ್ರದಾಸ್ ಅಂತ ಅನ್ನುವ ಒಬ್ಬ ಹಿಂದೂ ಯುವಕನನ್ನ ಕೂಡ ಈ ಉದ್ರಿಕ್ತರೇನಿದ್ದಾರೆ ಕಂಬಕ್ಕೆ ಕಟ್ಟಿ ಸಜೀವ ದಹನವನ್ನು ಕೂಡ ಮಾಡಿದ್ದಾರೆ, ವಿಚ್ ಇಸ್ ವೆರಿ ವೆರಿ ಬ್ಯಾಡ್. ಹಂಗೆ ಬೇಸಿಕಲಿ ಭಾರತ ಯಾಕೆ ಉರಿಯಾಗ್ತಿದೆ ಅನ್ನೋ ನೋಡೋದಾದ್ರೆ, ಹದಿ ಯಾವಾಗಲೂ ಭಾರತ ವಿರೋಧಿ ಚಟುವಟಿಕೆಗಳ ನೇತೃತ್ವವನ್ನು ವಹಿಸಿದ್ದ. ಶೇಖ್ ಹಸೀನಾಗೆ ಏನು ಭಾರತ ಆಶ್ರಯವನ್ನು ನೀಡಿದೆ ಇದ್ರ ಬಗ್ಗೆ ಕೂಡ ಅವನು ಕಟು ವಿರೋಧಿಯಾಗಿದ್ದ. ಹಂಗೇನೆ ಭಾರತದ ವಿರುದ್ಧ ಸಾರ್ವಜನಿಕವಾಗಿ ಆಕ್ರೋಶ ವ್ಯಕ್ತಪಡಿಸೋದು, ಭಾರತವನ್ನ ಕೀಳಾಗಿ ನೋಡೋದು, ಅದ್ರ ಬಗ್ಗೆ ಕೆಟ್ಟ ಕಮೆಂಟ್ಗಳನ್ನ ಮಾಡೋದು, ಇದೇ ರೀತಿ ಮಾಡ್ತಾ ಇದ್ದ. ಸೊ ಅವನ ಮೇಲೆ ದಾಳಿ ನಡೆಸಿದವರು ಕಾರಣ ಭಾರತ ಮೂಲದವರು ಅಂತ ಒಂದು ಗುಮಾನಿಯ ಮೇರೆಗೆ ಈ ಹಿಂಸಾಚಾರ ನಡೀತಿದೆ. ಬಹಳಷ್ಟು ಕಟ್ಟಡಗಳಿಗೆ ಬೆಂಕಿ ಬಿದ್ದಿದೆ. ಆಮೇಲೆ ಪತ್ರಿಕಾ ಕಚೇರಿಗಳಿಗೆ ಕೂಡ ಬೆಂಕಿ ಬಿದ್ದಿದೆ. ಹಿಂದೂ ವ್ಯಕ್ತಿಯ ಕೂಡ ಹತ್ಯೆಯಾಗಿದೆ. ಹಂಗೆ ಬೀದಿಗಳಲ್ಲಿ ಆತಂಕಗಳು. ಹಂಗೆ ಭಾರತೀಯರಿಗೆ ಏನು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಇದೆ, ಹೈಕಮಿಷನ್ ಏನಿದೆ, ಅವರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅವರೇನಾದ್ರೂ ಯಾವುದೇ ವಿಷಯದ ಮೇಲೆ ಬಾಂಗ್ಲಾದೇಶಕ್ಕೂ ಹುಷಾರಾಗಿರ್ಬೇಕು. ಅವರಿಗೆ ನಂಬರ್ಗಳನ್ನು ಕೂಡ ಕೊಟ್ಟಿದೆ, ಫೋನ್ ನಂಬರ್ಗಳನ್ನು ಕೂಡ ಕೊಟ್ಟಿದೆ. ಇನ್ ಕೇಸ್ ಆಫ್ ಎನಿ ಎಮರ್ಜೆನ್ಸಿ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ. ಇದರ ಮಧ್ಯೆನೆ ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರದ ಮುಖ್ಯಸ್ಥರಾಗಿರುವಂತ ಮೊಹಮ್ಮದ್ ಯೂಸುಫ್ ಅವರು ದಯವಿಟ್ಟು ಶಾಂತಿಯನ್ನ ಕಾಪಾಡಬೇಕು ಅನ್ನೋದಾಗಿ ಕೂಡ ಹೇಳಿದ್ದಾರೆ. ಏನಾಗತ್ತೆ ಗೊತ್ತಿಲ್ಲ. ಇತ್ತೀಚೆಗೆ ಬಾಂಗ್ಲಾ ಏನು ನಮ್ಮ ಭಾರತದ ವಿರುದ್ಧ ಏನು ಕಿಡಿಕಾರ್ತಿದೆ, ಬಹಳ ಜಾಸ್ತಿ ಆಗಿದೆ. ಈ ಮೊದಲು ಪಾಕಿಸ್ತಾನ ಅಷ್ಟು ಇತ್ತು, ಇವಾಗ ಅಲ್ಲಿಷ್ಟಿಗೆ ಬಾಂಗ್ಲಾದೇಶನು ಸೇರೋ ಎಲ್ಲ ಲಕ್ಷಣಗಳು ಕಾಣ್ತಿದ್ದಾವೆ. ಬಟ್ ಇಂಡಿಯಾ ಯಾವಾಗಲೂ ಸ್ಟ್ರಾಂಗೇ ಇದೆ. ಇಂಡಿಯಾನ ಅಲ್ಲಾಡ್ಸೋಕ್ಕೆ ಬಾಂಗ್ಲಾದೇಶದಿಂದಾಗ್ಲಿ ಪಾಕಿಸ್ತಾನದಿಂದಾಗ್ಲಿ ಸಾಧ್ಯನೇ ಇಲ್ಲ. ಹಂಗೆ ಮುಂದೆ ನೋಡೋದಾದ್ರೆ, ಗ್ರೀನ್ ಕಾರ್ಡ್ ಲಕ್ಕಿ ಡ್ರಾ ಏನು US ಗೌರ್ಮೆಂಟ್ ಅವ್ರದ್ದು ಒಂದು ಪ್ರೋಗ್ರಾಮ್ ಅಥವಾ ಒಂದು ಪೌರತ್ವನ, ಸಿಟಿಜನ್ಶಿಪ್ ಕೊಡುವ ಒಂದು ಕಾರ್ಯಕ್ರಮ ಇತ್ತು. ಅದನ್ನ ಟ್ರಂಪ್ ಅವರು ಸ್ಟಾಪ್ ಮಾಡಿದ್ದಾರೆ. ಸೊ ಗ್ರೀನ್ ಕಾರ್ಡ್ ಲಕ್ಕಿ ಡ್ರಾ ಅಂದ್ರೆ ಬೇಸಿಕಲಿ ಲಕ್ಕಿ ಡ್ರಾ ತರ ಹೇಗೆ ನಮ್ಮ ಇವಾಗ ಲಾಟ್ರಿಗಳಿರ್ತವೆ, ಲಕ್ಕಿ ಡ್ರಾ ತೆಗಿಯೋದು, ಲಕ್ಕಿ ಡಿಪ್, ಅದೇ ತರ ಇದು ಗ್ರೀನ್ ಕಾರ್ಡ್ ಲಾಟ್ರಿ ಕೂಡ. ಇದನ್ನ ಅಮೆರಿಕದ ಪೌರತ್ವವನ್ನು ಕೊಡಕ್ಕೆ ಅವರು ಯೂಸ್ ಮಾಡ್ತಿದ್ರು. ಬಟ್ ಅದನ್ನು ಇವಾಗ ಟ್ರಂಪ್ ಗೌರ್ಮೆಂಟ್ ಅವರು ಸ್ಟಾಪ್ ಮಾಡಿದ್ದಾರೆ. ಬೇಸಿಕಲಿ ಇವರು ಮ್ಯಾಕ್ಸಿಮಮ್ ಆಫ್ರಿಕನ್ ಸಿಟಿಸನ್, ಆಫ್ರಿಕಾದವರು ಯಾರು ಅಮೆರಿಕಕ್ಕೆ ಬರ್ತಾರೆ ಅವರಿಗೆ ಈ ಗ್ರೀನ್ ಕಾರ್ಡ್ ಲಕ್ಕಿ ಡ್ರಾ ಮೂಲಕ ಸಿಟಿಜನ್ಶಿಪ್ ಅನ್ನು ಕೊಡೋ ಕಾರ್ಯಕ್ರಮ ಜಾಸ್ತಿ ನಡೀತಿತ್ತು. ಬಟ್ ಇದನ್ನ ಸ್ಟಾಪ್ ಮಾಡಿದ್ದಾರೆ. ಯಾಕಂದ್ರೆ ಬ್ರೌನ್ ಯೂನಿವರ್ಸಿಟಿ ಮತ್ತು MIT ಯೂನಿವರ್ಸಿಟಿ ಇದರಲ್ಲಿ ರೀಸೆಂಟ್ ಆಗಿ ಏನು ಶೂಟಿಂಗ್ ನಡೀತು. ಇದಾದ್ಮೇಲೆ ಏನು 48 ವರ್ಷದ ಏನು ವೆಲೆಂಟೆ ಎನ್ನುವ ವ್ಯಕ್ತಿ ಏನು
ಬ್ರೌನ್ ಯೂನಿವರ್ಸಿಟಿ ಮತ್ತು MIT ಯೂನಿವರ್ಸಿಟಿಯಲ್ಲಿ ಶೂಟಿಂಗ್ ನಡೆಸಿದ್ನೋ ಅದಾದಮೇಲೆ ಇದನ್ನು ಕಂಪ್ಲೀಟಾಗಿ ಸ್ಟಾಪ್ ಮಾಡೋದು ಅಂತ ಟ್ರಂಪ್ ಅವರು ನಿರ್ಧರಿಸಿದ್ದಾರೆ. ಸೊ ಬೇಸಿಕಲಿ ಗ್ರೀನ್ ಕಾರ್ಡ್ ಅವರು ಇಲ್ಲಿ ನೋಡು ಹೇಳಿರ್ಬೋದು, ಪ್ರತಿ ವರ್ಷ ಲಾಟ್ರಿ ಮೂಲಕ 50,000 ಜನರನ್ನ ಆಯ್ಕೆ ಮಾಡಲಿಕ್ತಿದ್ದು, ಇದರಲ್ಲಿ ಪ್ರಿಯಾರಿಟಿ ಆಫ್ರಿಕಾ ದೇಶದ ಅರ್ಜಿದಾರರಿಗೆ ಅವರು ಕೊಡ್ತಿದ್ರು. ಸೊ ಇದನ್ನ ಇವರು ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿದ್ದಾರೆ. ಹಾಗೆ ಹಿಮಾವೃತವಾದ ಸೌದಿ ಅರೇಬಿಯಾ ಅಥವಾ ಗಲ್ಫ್ ಕಂಟ್ರೀಸ್ಗಳು ಗೊತ್ತಿದೆ, ಯಾವಾಗಲೂ ಬಿಸಿ ಮರುಭೂಮಿ, ಯಾವಾಗಲೂ ಬಿಸಿಗಾಳಿ, AC ಇಲ್ಲದೆ ಬದುಕಕ್ಕೆ ಆಗಲ್ಲ, ಆ ರೀತಿಯ ಒಂದು ಹವಾಮಾನವನ್ನ ಹೊಂದಿರುವಂತಹ ದೇಶಗಳು. ಅದರ ಮಧ್ಯೆ ಆಶ್ಚರ್ಯಕರ ರೀತಿಯಿಂದ ಕೊಲ್ಲಿ ರಾಷ್ಟ್ರ ಸೌದಿ ಅರೇಬಿಯಾ ಈ ಸೌದಿ ಅರೇಬಿಯಾದಲ್ಲಿ ಹಿಮಪಾತವಾಗಿದೆ. ಸೊ ಯಾರು ನೆಟಿಸನ್ಸ್ ಅಂದರೆ ಇಂಟರ್ನೆಟ್ ಅನ್ನ ಸೋಷಿಯಲ್ ಮೀಡಿಯಾಗಳನ್ನ ಬಳಸೋರಿದ್ದಾರೆ, ಇದು ಆಕ್ಚುಲಿ ನಿಜಾನ ಅಥವಾ AI ಇಂದ ಮಾಡಿರೋ ಸೃಷ್ಟಿನ ಅಂತ ಪ್ರಶ್ನೆ ಕೂಡ ಮಾಡಿದ್ದಾರೆ. ಯಾಕಂದ್ರೆ ಇವಾಗ AI ಅನ್ನ ಯೂಸ್ ಮಾಡಿಕೊಂಡು ಏನೇನೆಲ್ಲ ಮಾಡ್ತಾರೆ. ಸೊ ಅದರಿಂದ ಇದನ್ನೆಲ್ಲ ಸೋಷಿಯಲ್ ಮೀಡಿಯಾ ಯೂಸರ್ಸು ಇದ್ರ ಬಗ್ಗೆ ಕ್ವಶನ್ ಅನ್ನ ರೈಸ್ ಮಾಡಿದ್ದಾರೆ. ಬಟ್ ಇದು ಆಕ್ಚುಲಿ ಹೌದು, ಸೌದಿ ಅರೇಬಿಯಾದ ಬೆಚ್ಚಗಿನ ಮರುಭೂಮಿ ವಾತಾವರಣಕ್ಕಾಗಿ ಪ್ರಖ್ಯಾತವಾಗಿದೆ. ಬಟ್ ಟ್ರೋಜನ್ ಐಲ್ಯಾಂಡ್ಸ್ ಮತ್ತು ತಾಬುಕ್ ವಲಯದ ಕೆಲವು ಪ್ರದೇಶಗಳಲ್ಲಿ ಅಸಹಜವೆನ್ನುವ ಅಂದ್ರೆ ನ್ಯಾಚುರಲ್ ಅಲ್ಲ ಅಷ್ಟು ಕಡಿಮೆ ತಾಪಮಾನ ರೆಕಾರ್ಡ್ ಆಗಿದೆ. ಹಂಗೆ ತಾಬುಕ್ನ ಜಬಲ್ ಅಲ್ ಲಾಜ್ನಲ್ಲಿ ಬುಧವಾರ ಭಾರಿ ಹಿಮಪಾತ, ದಟ್ಟ ಮಂಜು ಹಾಗೂ ಬಲವಾದ ಗಾಳಿ ಬೀಸಿತ್ತು ಅಂತ ಸೌದಿ ಅರೇಬಿಯಾದ ನ್ಯೂಸ್ ಪೇಪರ್ ಇದೆ, ಸೌದಿ ಗೆಜೆಟ್ ಕೂಡ ತಿಳಿಸಿದೆ. ಹಂಗೆ 3 ದೇಶದ ಪ್ರವಾಸವನ್ನ ನಮ್ಮ ಮೋದಿಯವರು ಕೈಗೊಂಡಿದ್ರು. ಕೊನೆಯ ದೇಶ ಓಮನ್ ಆಗಿತ್ತು. ಇದರಲ್ಲಿ ಇವರು ಬಹಳಷ್ಟು ಒಂದು ಒಪ್ಪಂದಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಒಮನ್ನಲ್ಲೂ ಭಾರತೀಯರಿಗೆ ಹೆಚ್ಚು ಉದ್ಯೋಗವನ್ನ ಕೊಡುವಂತಹ ಒಂದು ಒಪ್ಪಂದವನ್ನ ಅವರು ಮಾಡ್ಕೊಂಡು ಬಂದಿದ್ದಾರೆ. ಉಭಯ ದೇಶಗಳು ಡಿಸೆಂಬರ್ 18ರಂದು ಮಸ್ಕತ್ನಲ್ಲಿ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದಕ್ಕೆ ಸಹಿಯಾಗಿದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಶುಕ್ರವಾರ ಹೇಳಿದ್ದಾರೆ. CEPA ಅಂದ್ರೆ ಏನು? ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಅಂತ ಇದನ್ನ ಹೇಳ್ತಾರೆ. ಇದರಲ್ಲಿ ಬೇಸಿಕಲಿ ಯಾರು ಒಮನ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೋ ಅವರಿಗೆ 100% ಇಂಡಿಯಾದ ಎಂಪ್ಲಾಯೀಸ್ಗಳನ್ನೇ ಅಲ್ಲಿ ಆ ಕಂಪನಿಯಲ್ಲಿ ಅವರದ್ದು ಇನ್ಸ್ಟಿಟ್ಯೂಷನ್ ಅಲ್ಲಿ ಎಂಪ್ಲಾಯ್ಮೆಂಟ್ ಮಾಡುವಂತಹ ಅವಕಾಶವನ್ನ ಓಮನ್ ನೀಡಿದೆ. ಯಾಕಂದ್ರೆ ಅತ್ಯಲ್ಪ ಸಂಖ್ಯೆಯ ಓಮನ್ ನಿವಾಸಿಗಳು ಉದ್ಯೋಗದಲ್ಲಿದ್ದಾರೆ ಅಂತ. ಸ್ವಲ್ಪ ಒಂದು ಕಂಪನಿಯಲ್ಲಿ ಕಮ್ಮಿ ಸಂಖ್ಯೆಯಲ್ಲಿ ಓಮನ್ ನಿವಾಸಿಗಳು ಉದ್ಯೋಗದಲ್ಲಿ ಇದ್ರೆ ಸಾಕು, ಮೆಜಾರಿಟಿ ಇಂಡಿಯನ್ಸ್ ಆದ್ರೂ ಪರವಾಗಿಲ್ಲ. ಇದೇ ಒಂದು CEPA ಅಂತ ಒಪ್ಪಂದ. ಹಾಗೇನೆ ಭಾರತ ಮತ್ತು ಒಮನ್ ಮುಕ್ತ ವ್ಯಾಪಾರ ಒಪ್ಪಂದ 3 ಫ್ರೀ ಟ್ರೇಡ್ ಅಗ್ರಿಮೆಂಟ್ ಏನಿದೆ, ಇದು 3 ತಿಂಗಳೊಳಗೆ ಇಂಪ್ಲಿಮೆಂಟ್ ಆಗುವಂಗೆ ಪ್ರಯತ್ನ ಮಾಡ್ತೀವಿ ಅಂತ ಪಿಯೂಷ್ ಗೋಯಲ್ ಅವರು ಹೇಳಿದ್ದಾರೆ. ಉಕ್ಕು, ಇಂಧನ, ಶಿಕ್ಷಣ, ಆರೋಗ್ಯ ಮುಂತಾದ ಎಲ್ಲ ಕ್ಷೇತ್ರಗಳಲ್ಲಿ ಒಮನ್ನಲ್ಲಿ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್ ಗಳಿದಾವೆ. ಸೊ ನೈಸರ್ಗಿಕ ಸಂಪನ್ಮೂಲಗಳು, ನ್ಯಾಚುರಲ್ ರಿಸೋರ್ಸಸ್ ಕೂಡ ಅಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಇಂಡಿಯಾದ ಬೇರೆ ಬೇರೆ ಆರ್ಗನೈಸೇಷನ್ಗಳು, ಕಂಪನಿಗಳಿದ್ದಾವೆ, ಇಂಟ್ರೆಸ್ಟ್ ಇದೆ ಅವರಿಗೆ. ಸೊ ಇದನ್ನ ಆದಷ್ಟು ಬೇಗ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅನ್ನ ಇಂಪ್ಲಿಮೆಂಟ್ ಮಾಡಿ ನಮ್ಮ ಇನ್ವೆಸ್ಟರ್ಸ್ ಏನಿದ್ದಾರೆ ಅವರಿಗೆ ಹೆಲ್ಪ್ ಆಗೋ ಹಂಗೆ ಮಾಡ್ತೀವಿ ಅನ್ನೋದನ್ನ ಕೂಡ ನಮ್ಮ ಸಚಿವರಾಗಿರುವಂತ ಪಿಯೂಷ್ ಗೋಯಲ್ ಅವರು ಹೇಳಿದ್ದಾರೆ. ಹಂಗೆ ಚಳಿಗಾಲದ ಅಧಿವೇಶನ 111% ಉತ್ಪಾದಕತೆ, 111% ಪ್ರೊಡಕ್ಟಿವಿಟಿ ಅಂತ ನಮ್ಮ ಲೋಕಸಭಾ ಸ್ಪೀಕರ್ ಇದ್ದಾರೆ ಓಂ ಬಿರ್ಲಾ ಅವರು ಹೇಳಿದ್ದಾರೆ. ಟೋಟಲ್ ಆಗಿ ಅಧಿವೇಶನ 92 ಗಂಟೆ 25 ನಿಮಿಷ ಕಾಲ ಜರುಗಿ 111% ಪ್ರೊಡಕ್ಟಿವಿಟಿ ಬಂದಿದೆ ಅಂತ ಹೇಳಿದ್ದಾರೆ. ಇದು ಹೇಳ್ತಾರೆ, ಬಟ್ ಹೆಂಗ್ ಬಿಲೀವ್ ಮಾಡ್ಬೇಕು ಗೊತ್ತಿಲ್ಲ. ಯಾಕಂದ್ರೆ ಈ ಅಧಿವೇಶನಗಳು ಮ್ಯಾಕ್ಸಿಮಮ್ ಜಗಳ, ಗಲಾಟೆ, ಗದ್ದಲೆಗಳಲ್ಲಿ ಹೋಗ್ತವೆ. ಬಟ್ ಸ್ಟಿಲ್ ಮೋರ್ ದೆನ್ 111% ಪ್ರೊಡಕ್ಟಿವಿಟಿ ಬಂದಿದೆ ಅಂದ್ರೆ ಆಶ್ಚರ್ಯನೇ. ಸೊ ಬೇಸಿಕಲಿ ಚಳಿಗಾಲದ ಅಧಿವೇಶನದಲ್ಲಿ ಮನ್ರೇಗಾ ಏನಿತ್ತು ಅದನ್ನ ತೆಗೆದು ಸುಧಾರಿತ ವಿಕಸಿತ್ ಭಾರತ್ ಗ್ಯಾರಂಟಿ ರೋಜ್ಗಾರ್ ಆಜೀವಿಕಾ ಮಿಷನ್ ಗ್ರಾಮೀಣ್ VBG ರಾಮ್ಜಿ ಅನ್ನೋ ಒಂದು ಹೊಸ ಮಸೂದೆಯನ್ನ ಅವರು ವ್ಯಕ್ತಪಡಿಸಿ ಪಾಸ್ ಮಾಡಿದ್ದಾರೆ.
ಹಂಗೆ ಶಾಂತಿ, ಸಸ್ಟೈನೇಬಲ್ ಹಾರ್ನೆಸಿಂಗ್ ಅಡ್ವಾನ್ಸ್ಮೆಂಟ್ ಆಫ್ ನ್ಯೂಕ್ಲಿಯರ್ ಎನರ್ಜಿ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ಅಂದರೆ ಏನು ಪರಮಾಣು ಕ್ಷೇತ್ರ ಏನಿದೆ, ಈ ಕ್ಷೇತ್ರ ಏನಿದೆ ಇದನ್ನು ಖಾಸಗಿಯವರಿಗೆ ತೆರೆದಿಡುವಂಥ ಮಸೂದೆ, ಬಹಳ ಒಂದು ಇಂಪಾರ್ಟೆಂಟ್ ಮಸೂದೆ ಅಂತ ಹೇಳ್ಬೋದು. ಅದನ್ನು ಕೂಡ ಈ ಚಳಿಗಾಲದ ಅಧಿವೇಶನದಲ್ಲಿ ಪಾಸ್ ಮಾಡಿದ್ದಾರೆ. ಸೊ 111% ಏನು ಉತ್ಪಾದಕತೆ ಬಂದಿದೆ ಅಂತ ಆ, ನಮ್ಮ ಸ್ಪೀಕರ್ ಆಗಿರುವಂಥ ಓಂ ಬಿರ್ಲಾ ಅವರು ಹೇಳಿದ್ದಾರೆ. ಹಾಗೇನೆ ಇನಿಷಿಯಲಿ ಚಳಿಗಾಲದ ಅಧಿವೇಶನದಲ್ಲಿ ವಂದೇ ಮಾತರಂ, ಇವಾಗ 150 ವರ್ಷ ವಂದೇ ಮಾತರಂ ಆಗ್ತಾ ಇದೆ. ಇದ್ರ ಬಗ್ಗೆ ಕೂಡ ವಾದ ವಿವಾದಗಳು ಸುಮಾರು ದಿವಸಗಳು ನಡೆದವು. ಏನಂದ್ರೆ ವಂದೇ ಮಾತರಂ ಏನಿದೆ ಅದು ನಮ್ಮ ರಾಷ್ಟ್ರಗೀತೆ ಆಗಬೇಕಿತ್ತು, ನೆಹರು ಅವರು ಬಿಟ್ಟಿಲ್ಲ. ಹಂಗೆ ವಂದೇ ಮಾತರಂ ಇವಾಗ ಏನಿದೆ ಅದ್ರ 2-3 ಪ್ಯಾರಾಗಳನ್ನು ನೆಹರು ಅವರು ಕಟ್ ಮಾಡಿ, ಯಾಕಂದ್ರೆ ಅದು ಮುಸ್ಲಿಮರಿಗೆ ಬೇಜಾರಾಗ್ಬೋದು, ಅವ್ರಿಗೆ ಕೋಪವನ್ನು ತರಿಸ್ಬೋದು ಅನ್ನೋ ಕಾರಣ ಹೇಳಿ ಅದನ್ನ ಸಪ್ರೇಟ್ ಮಾಡಿದ್ರು. ಇದೆಲ್ಲ ಏನು ಡಿಸ್ಕಷನ್ಗಳು ನಡೀತು. ಹಂಗೆ ಆಮೇಲೆ 12 ರಾಜ್ಯಗಳು ಏನು ಮತದಾರರ ಪಟ್ಟಿ ಏನು ಪರಿಷ್ಕರಣೆ ನಡೀತು, ಇದ್ರ ಬಗ್ಗೆ ಕೂಡ ಬಹಳಷ್ಟು ಡಿಸ್ಕಷನ್ಗಳು ನಡೀತು. ಹಂಗೆ ಏನು ಏರ್ ಪೊಲ್ಯೂಷನ್ ಇದೆ ಇದ್ರ ಬಗ್ಗೆ ರಾಹುಲ್ ಗಾಂಧಿ ಅವರು ಡಿಸ್ಕಷನ್ ಮಾಡೋದಂತ ಹೇಳಿದ್ರು, ಬಟ್ ಅದಾಗಿಲ್ಲ, ಅವಕಾಶ ಸಿಕ್ಕಿಲ್ಲ. ಇದೆಲ್ಲ ಹೀಗೆಲ್ಲ ನಡೆದು 111% ಪ್ರೊಡಕ್ಟಿವಿಟಿ ಬಂದಿದೆ ಅಂತ ಹೇಳಿದ್ದಾರೆ. ಹಂಗೆ ನಾರ್ತ್ ಇಂಡಿಯಾದಲ್ಲಿ ಶೂನ್ಯ ಗೋಚರತೆ, ಏನಂದ್ರೆ ಝೀರೋ ವಿಸಿಬಿಲಿಟಿ. ಪಂಜಾಬ್, ಹರಿಯಾಣ, ದೆಹಲಿ, ಉತ್ತರ ಪ್ರದೇಶ್, ಮಧ್ಯಪ್ರದೇಶದ ಈಶಾನ್ಯ ಭಾಗ ಮತ್ತು ಬಿಹಾರದಲ್ಲಿ ಬಹಳಷ್ಟು ಈ ಚಳಿಗಾಲದಿಂದಾಗಿ ಮಂಜಿನ ತೆರೆ ಆವರಿಸಿದೆ. ಸೊ 0% ವಿಸಿಬಿಲಿಟಿ ಇದೆ. ಆಗ್ರಾ, ಬರೇಲಿ, ಸಹರನ್ಪುರ, ಅಮೃತ್ಸರ್, ಲುಧಿಯಾನ, ಗ್ವಾಲಿಯರ್, ಭಗಲ್ಪುರ್, ದಲ್ಚನ್ಗಂಜ್, ದೆಹಲಿಯ ಸಫ್ದರ್ಗಂಜ್. ಸೊ ಇಲ್ಲೇನಿದೆ ವಿಸಿಬಿಲಿಟಿ 0 ಮೀಟರ್ಗೆ ಕುಸಿದಿದೆ. ಸೊ 79 ವಿಮಾನಗಳು ಇದರಿಂದಾಗಿ ತಮ್ಮ ಸಂಚಾರವನ್ನೇ ಕ್ಯಾನ್ಸಲ್ ಮಾಡಿದ್ದಾರೆ. ಅಧಿಕಾರ ಹಂಚಿಕೆ ಆಗಿಲ್ಲ, ಒಪ್ಪಂದ ನಿಜ. ಸಿದ್ದರಾಮಯ್ಯ ಅವರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಹೈಕಮಾಂಡ್ ಅವರು ನನ್ನ ಪರ ಇದ್ದಾರೆ, ಸೊ ನಾನೇ 5 ವರ್ಷ ಮುಖ್ಯಮಂತ್ರಿ, ಅಧಿಕಾರ ಹಂಚಿಕೆ ಆಗಿಲ್ಲ, 2.5 ವರ್ಷ ನಾನು, 2.5 ವರ್ಷ DK ಶಿ ಅಂತ ಅಧಿಕಾರ ಹಂಚಿಕೆ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಆನ್ ದಿ ಅದರ್ ಸೈಡ್ DK ಶಿವಕುಮಾರ್ ಅವರು ಒಪ್ಪಂದ ಆಗಿರೋದು ನಿಜ, CM ನಾನು ಈ ಒಪ್ಪಂದಕ್ಕೆ ಬಂದಿದ್ವಿ, 2.5 ವರ್ಷ ಅವರು, 2.5 ವರ್ಷ ನಾನು ಅಂತ ಹೇಳಿ ವಿಷಯವನ್ನ ದೆಹಲಿಯತ್ತ ಹೈಕಮಾಂಡ್ ಕಡೆ ಅವರು ಅದನ್ನ ಹೋಗೋ ಮಾಡಿದ್ದಾರೆ. ಸೊ ಏನಾಗತ್ತೆ ಗೊತ್ತಿಲ್ಲ, ನೋಡ್ಬೇಕು. ಈ ಜಟಾಪಟಿ ಮುಂಚಿನ ಸುಮಾರು ದಿವಸದಿಂದ ನಡೀತಾ ಬರ್ತಾನೆ ಇದೆ, ಏನಾಗತ್ತೆ ಅಂತ ನೋಡ್ಬೇಕು. ಹಂಗೆ ಪ್ರಧಾನಿ ಬಳಿ ನಿಯೋಗ, ಶ್ವೇತಪತ್ರ ಬಿಡುಗಡೆಗೆ ಸಿದ್ಧ. ಉತ್ತರ ಕರ್ನಾಟಕದ ಏನು ಡೆವಲಪ್ಮೆಂಟ್ ಏನಿದೆ, ಅದು ಬೇರೆ ಬೇರೆ ಯೋಜನೆಗಳೇನಿದಾವೆ, ಇದಕ್ಕೋಸ್ಕರ ಹಣವನ್ನ, ಯೋಜನೆಗೆ ಅನುಮತಿ ಮತ್ತು ನೆರವು, ಇದನ್ನ ಕೇಳಕ್ಕೆ ಸಿದ್ದರಾಮಯ್ಯ ಅವರು ಸರ್ವಪಕ್ಷ ನಿಯೋಗವನ್ನ ಪ್ರಧಾನಮಂತ್ರಿಯವರ ಹತ್ರ ಕಳಿಸೋದಂತ ಪ್ರಧಾನಮಂತ್ರಿಯವರ ಹತ್ರ ಹೋಗೋದಂತ ಡಿಸೈಡ್ ಮಾಡಿದ್ದಾರೆ. ಇದಕ್ಕೆ ಪ್ರತಿಪಕ್ಷಗಳು ಬಹಳಷ್ಟು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಎಲ್ಲಾನು ನೀವು ಸೆಂಟ್ರಲ್ ಗವರ್ಮೆಂಟ್ ಹತ್ರ ಹೋಗಿ ಹೆಲ್ಪ್ ಕೇಳೋದಾದ್ರೆ, ಅವ್ರ ಹತ್ರನೇ ಪರ್ಮಿಷನ್, ಅವ್ರ ಹತ್ರನೇ ಹೆಲ್ಪ್ ಕೇಳೋದಾದ್ರೆ ಈಗ ಇರೋದೇನಕ್ಕೆ ಅಂತ ಅವರು ಕ್ವಶನ್ ಕೂಡ ಮಾಡಿದ್ದಾರೆ. ಅದಕ್ಕೆ ಸಿದ್ದರಾಮಯ್ಯ ಅವರು ನಮ್ಗೆ ಏನು GST ಅಲ್ಲಿ ಏನಿದೆ ಅವರು ಸರಿಯಾಗಿ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಿಲ್ಲ, ಇಂಥದ್ದೆಲ್ಲ ಬೇರೆ ಬೇರೆ ಕಾರಣ ಹೇಳಿದ್ದಾರೆ. ಹಂಗೆ ಬೇರೆ ಬೇರೆ ವಿಧೇಯಕಗಳು ಕೂಡ ಅಂಗೀಕಾರವನ್ನು ಪಡೆದಿದ್ದಾವೆ ಈ ಚಳಿಗಾಲದ ಅಧಿವೇಶನದಲ್ಲಿ. ಹಂಗೆ ಗದ್ದಲದ ನಡುವಿನ ವಿಧಾನ ಪರಿಷತ್ತಲ್ಲೂ ಕೂಡ ಈ ದ್ವೇಷ ಭಾಷಣದ ವಿಧೇಯಕ ಏನಿದೆ ಇದೆಲ್ಲ ಪಾಸ್ ಆಗಿಬಿಟ್ಟಿದೆ. ಈ ವಿಧೇಯಕ ಸಂವಿಧಾನದ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ, ಅಂದರೆ ರೈಟ್ ಟು ಸ್ಪೀಚ್, ಇಂಥದಕ್ಕೆಲ್ಲ ಇದು ಧಕ್ಕೆಯನ್ನ ತರಿಸ್ತದೆ ಅಂತ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಪ್ರತಾಪ್ ಸಿಂಹ ನಾಯಕ್ ಕೂಡ ಹೇಳಿದ್ದಾರೆ. ಇದನ್ನ ಎದುರಾಳಿಗಳು ಮಾತಾಡದೇನೆ ಇರೋಂಗೆ ಮಾಡೋದಕ್ಕೋಸ್ಕರನೇ ಇದು ವಿಧೇಯಕ ತದ್ದಿರೋದು ಅಂತ ಕೂಡ ವಿರೋಧ ಪಕ್ಷದವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬಟ್ ಸ್ಟಿಲ್ ಅದರ ಮಧ್ಯೆನೇ ಈ ಏನು ವಿಧೇಯಕ ಪಾಸ್ ಕೂಡ ಆಗಿದೆ. ಹಂಗೆ ಕ್ರಿಕೆಟ್ ನೋಡೋದಾದ್ರೆ, ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾದ T20 ಸೀರೀಸ್ನ ಕೊನೆಯ ಪಂದ್ಯವನ್ನ ಭಾರತದವರು ವಿನ್ ಆಗಿದ್ದಾರೆ. ಸೊ ಭಾರತ 5 ವಿಕೆಟ್ಗೆ 231 ರನ್ ಮಾಡಿದ್ರೆ, ಸೌತ್ ಆಫ್ರಿಕಾ 8 ವಿಕೆಟ್ಗೆ 201 ರನ್ ಅಷ್ಟೇ ಮಾಡಿ ಸೋಲನ್ನು ಒಪ್ಪಿಕೊಂಡಿದೆ. ಸೊ ಬೇಸಿಕಲಿ ಮ್ಯಾನ್ ಆಫ್ ದ ಸೀರೀಸ್ ವರುಣ್ ಚಕ್ರವರ್ತಿ ಅವರಿಗೆ ಸಿಕ್ಕಿದೆ.
ಹಂಗೇನೆ ಭಾರತ ತಂಡ T20 ಕ್ರಿಕೆಟ್ನಲ್ಲಿ ಸತತ ಎಂಟನೇ ದ್ವಿಪಕ್ಷೀಯ ಏನು T20 ಸೀರೀಸ್ ಇದೆ ಅದನ್ನ ವಿನ್ ಆಗಿದೆ ಕೂಡ. ಹಂಗೇನೆ ಇವರು ಶುಭ್ಮನ್ ಗಿಲ್ ಅವರು ಇರಲಿಲ್ಲ ಲಾಸ್ಟ್ ಮ್ಯಾಚಿಗೆ. ಸಂಜು ಸ್ಯಾಮ್ಸನ್ ಅವರು ಆಗ್ತಿದ್ರು. ಇವರು 37 ರನ್ ಕೂಡ ಮಾಡಿದ್ರು. ಹಂಗೇನೆ ಏನು ಹಾರ್ದಿಕ್ ಪಾಂಡ್ಯ ಅವರು 16 ಎಸೆತ ಅಂತಾರಾಷ್ಟ್ರೀಯ T20 ಕ್ರಿಕೆಟ್ನಲ್ಲಿ ಎರಡನೇ ಕಡಿಮೆ ಎಸೆತಗಳಲ್ಲಿ ಅರ್ಧಶತಕ ಸಿಡಿಸಿದ ಭಾರತೀಯ ಬ್ಯಾಟರ್ ಎನಿಸಿದರು. ಸೊ ಫಸ್ಟ್ ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ಕಡಿಮೆ ಬಾಲ್ಸ್ ಅಲ್ಲಿ 50 ಹೊಡೆದಿರೋರು ಯುವರಾಜ್ ಸಿಂಗ್ ಅವರು 12 ಬಾಲ್ಸ್ ಅಲ್ಲಿ ಮಾಡಿದ್ರು. ಸೊ ಹಾರ್ದಿಕ್ ಪಾಂಡ್ಯ ಅವರು ನಿನ್ನೆ 16 ಬಾಲ್ಸ್ ಅಲ್ಲಿ ಈ ದಾಖಲೆಯನ್ನು ಮಾಡಿದ್ದಾರೆ. ಹಾಗೆ T20 ವಿಶ್ವಕಪ್ ಏನು ಮುಂದಿನ ವರ್ಷ ನಡೀತಿದೆ, ಇದಕ್ಕೆ ಭಾರತದ ಏನು ತಂಡ ಕೂಡ ಇವತ್ತು ಪ್ರಕಟವಾಗೋ ಎಲ್ಲ ಸಾಧ್ಯತೆ ಇದೆ. ಏನು ಮುಂದೆ ನ್ಯೂಜಿಲೆಂಡ್ ಸೀರೀಸ್ ನಡೀಲಿಕ್ಕಿದೆ, ಅದಕ್ಕೂ ಸೇಮ್ ಟೀಮ್ ಅನ್ನ ಇವರು ಕಣಕ್ಕಿಳಿಸುವ ಎಲ್ಲ ಚಾನ್ಸ್ ಕೂಡ ಇದೆ. ಸೂರ್ಯಕುಮಾರ್ ಯಾದವ್ ಮತ್ತೆ ಕ್ಯಾಪ್ಟನ್ ಮತ್ತು ವೈಸ್ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್, ಶುಭ್ಮನ್ ಗಿಲ್ ಇಬ್ಬರದ್ದು ಫಾರ್ಮ್ ಅಷ್ಟೇನು ಚೆನ್ನಾಗಿಲ್ಲ. ಬಟ್ ಸ್ಟಿಲ್ ಅವರು ಟೀಮಲ್ಲಿ ಇರೋದು ಆಲ್ಮೋಸ್ಟ್ ಗ್ಯಾರಂಟಿ ಆಗಿದೆ. ಹಂಗೆ ಭಾರತ ಮತ್ತು ಪಾಕ್ ಅಂಡರ್-19 ಒನ್ ಡೇ ಏಷ್ಯಾ ಕಪ್ ಟೂರ್ನಿ ಏನಿದೆ, ಇದರ ಮಧ್ಯೆ ಭಾರತ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನವನ್ನು ಎದುರಿಸಲಿಕ್ಕಿದೆ. ಸೊ ಸೆಮೀಸ್ನಲ್ಲಿ ಲಂಕಾದವರ ಎದುರು ಆಯುಷ್ ಮಾತ್ರ ಏನಿದೆ ಲಂಕಾವನ್ನು ಸೋಲಿಸಿ ಫೈನಲ್ಗೆ ಲಗ್ಗೇಟಿದೆ. ಶ್ರೀಲಂಕಾದವರು 20 ಓವರ್ಸ್ಗಳಲ್ಲಿ 138 ರನ್ ಮಾಡಿದ್ರು. ಹಂಗೇನೆ ಇಂಡಿಯಾದವರು 18 ಓವರ್ಗಳಲ್ಲಿ 139 ಮಾಡಿ ವಿನ್ ಆಗಿದ್ರು. ಸೊ ನಾಳೆ ಫೈನಲ್ಸ್ ನಡೀತಿದೆ, ಬೆಳಿಗ್ಗೆ 10:30 ಸೋನಿ ಸ್ಪೋರ್ಟ್ಸ್ ಅಲ್ಲಿ ಲೈವ್ ಇದೆ. ಹಂಗೆ ಆಶಸ್ ಏನು ಸೀರೀಸ್ ನಡೀತಿದೆ, 3ನೇ ಟೆಸ್ಟು, ಅದರಲ್ಲಿ ಟ್ರಾವಿಸ್ ಹೆಡ್ ಅವರು 100 ರನ್ ಅನ್ನು ಮಾಡಿದ್ದಾರೆ. ಸೊ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಆಸ್ಟ್ರೇಲಿಯಾದವರು 371 ಮಾಡಿದ್ರು. ಹಂಗೇನೆ ಇಂಗ್ಲೆಂಡ್ ಅವರು 286 ಮಾಡಿದ್ರು. ಹಂಗೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಆಸ್ಟ್ರೇಲಿಯಾದವರು 271 ಮಾಡಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಹೆಡ್ ಅವರು 142 ರನ್ ಮಾಡಿ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಹಂಗೆ ಕ್ಯಾರಿ ಅವರು 52 ರನ್ ಅನ್ನ ಮಾಡಿ ಬ್ಯಾಟಿಂಗ್ ಅನ್ನ ಮಾಡ್ತಿದ್ದಾರೆ. ಸೊ ಇಂಗ್ಲೆಂಡ್ ಆಸ್ಟ್ರೇಲಿಯಾ ಬೇಸಿಕಲಿ 356 ರನ್ ಮುನ್ನಡೆಯಿಂದ ನಡೀತಿದೆ. ಹಾಗೆ ಕೂಚ್ ಬೆಹರ್ ಟ್ರೋಫಿ 8ರ ಘಟ್ಟಕ್ಕೆ ಕರ್ನಾಟಕ. ರಾಹುಲ್ ದ್ರಾವಿಡ್ ಅವರ ಪುತ್ರ ಮಗ ಯಾರಿದ್ದಾರೆ, ಅನ್ವಯ್ ದ್ರಾವಿಡ್ ಅವರ ಕ್ಯಾಪ್ಟನ್ಸಿಯಲ್ಲಿ ಏನು ಕರ್ನಾಟಕ ತಂಡ ಅಂಡರ್ 19 ವಯೋಮಿತಿಯ ಕ್ರಿಕೆಟ್ ಟೂರ್ನಿ ಏನಿದೆ, ಇದರಲ್ಲಿ ಕ್ವಾರ್ಟರ್ ಫೈನಲ್ ಕೂಡ ಪ್ರವೇಶ ಮಾಡಿದೆ. ಅದರಲ್ಲಿ ಮಹಾರಾಷ್ಟ್ರ ಮತ್ತೆ ಕರ್ನಾಟಕ ನಡುವೆ ಮ್ಯಾಚ್ ನಡೆದಿತ್ತು. ಮಹಾರಾಷ್ಟ್ರ 304 ರನ್ ಮಾಡಿತ್ತು. ಹಂಗೆ 239ಕ್ಕೆ ಡಿಕ್ಲೇರ್ ಮಾಡಿತ್ತು ಸೆಕೆಂಡ್ ಇನ್ನಿಂಗ್ಸ್. ಅದಕ್ಕೆ ಕರ್ನಾಟಕ 320 ಮತ್ತು 221 ರನ್ ಮಾಡಿ ಗೆಲುವನ್ನ ಕೂಡ ಸಾಧಿಸಿದೆ. ಹಂಗೆ ಸೊ ಕ್ವಾರ್ಟರ್ ಫೈನಲ್ಗೆ ಇದು ಲಗ್ಗೆಟ್ಟಿದೆ. ಹಂಗೆ ದೇಶೀಯ ಫುಟ್ಬಾಲ್ ಟೂರ್ನಿ ಏನಿದೆ, ಸಂತೋಷ್ ಟ್ರೋಫಿ, ಇದರ 79ನೇ ಆವೃತ್ತಿ ಕೂಡ ನಡೀಲಿಕ್ಕಿದೆ. ಕರ್ನಾಟಕ ತಂಡ ತನ್ನ ಫಸ್ಟ್ ಮ್ಯಾಚ್ ಅನ್ನ ಲಕ್ಷದ್ವೀಪ ತಂಡವನ್ನು ಎದುರಿಸಲಿದೆ. ಬೆಂಗಳೂರಿನ ಫುಟ್ಬಾಲ್ ಸ್ಟೇಡಿಯಂನಲ್ಲಿ ಪಂದ್ಯಗಳು ನಡೀಲಿಕ್ಕಿದೆ. ನಮ್ಮ ರಾಜ್ಯದ ಸಾರಥ್ಯವನ್ನು ನಿಖಿಲ್ ರಾಜ್ ಮುರುಗೇಶ್ ಇವರು ನಡೆಸಲಿಕ್ಕಿದ್ದಾರೆ. ಸೊ ಇದು ಮಧ್ಯಾಹ್ನ 3 ಗಂಟೆಯಿಂದ ಮ್ಯಾಚ್ ಸ್ಟಾರ್ಟ್ ಆಗುತ್ತಿದೆ. ಹಂಗೆ ಸೆಮಿಫೈನಲ್ಗೆ ಏರಿದ ಸಾತ್ವಿಕ್ ಮತ್ತು ಚಿರಾಗ್ ಜೋಡಿ, ಭಾರತದ ಸಾತ್ವಿಕ್ ಸಾಯಿರಾಜ್ ಮತ್ತು ಚಿರಾಗ್ ಶೆಟ್ಟಿ ಜೋಡಿ BWF ವರ್ಲ್ಡ್ ಟೂರ್ ಫೈನಲ್ಸ್ ಏನಿದೆ, ಅದು ಫಸ್ಟ್ ಟೈಮ್ ಇವರು ಸೆಮಿಫೈನಲ್ ಅನ್ನ ಪ್ರವೇಶ ಮಾಡಿದ್ದಾರೆ. ಸೊ ಇವರು 3ನೇ ಶ್ರೇಯಾಂಕಿತ ಸಾತ್ವಿಕ್ ಚಿರಾಗ್ ಜೋಡಿ, ಇವರು 2ನೇ ಶ್ರೇಯಾಂಕಿತ ಆರಂಜಿಯಾ ಮತ್ತು ಸೋ ವುಯಿ ಇಕ್ ಇವರ ಜೋಡಿಯನ್ನು ಪರಾಭವಗೊಳಿಸಿ ಸತತ 3 ಜಯಗಳೊಂದಿಗೆ ತನ್ನ ಅಜೇಯ ಓಟವನ್ನು ಮುಂದುವರಿಸಿದ್ದಾರೆ. ಹಾಗೆ ಇದಾಗಿತ್ತು ಇವತ್ತಿನ ನ್ಯೂಸ್ ಹೈಲೈಟ್ಗಳು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ಥ್ಯಾಂಕ್ ಯು. ಬಾಯ್ ಬಾಯ್.